ದೆಹಲಿಯಲ್ಲಿ ಬ್ಲಾಸ್ಟ್ ಹಿನ್ನೆಲೆ ಬಸ್ ಸ್ಟ್ಯಾಂಡು ವಿಮಾನ ನಿಲ್ದಾಣಗಳಲ್ಲಿ ಹೈ ಅಲರ್ಟ್. ಮೆಟ್ರೋ ಸ್ಟೇಷನ್ಗಳು ನಮ್ಮ ಮೆಟ್ರೋದಲ್ಲೂ ಕೂಡ ಹೈ ಸೆಕ್ಯೂರಿಟಿ ಇದೆ. ಪ್ರಯಾಣಿಕರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ನಮಗೆ ಮಾಹಿತಿ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಬ್ಯಾಗು, ಆಟಿಕೆಗಳು, ಇತರೆ ಯಾವುದೇ ವಸ್ತುಗಳಿದ್ರೂ ಕೂಡ ನಮಗೆ ತಿಳಿಸ್ಬೇಕು. ಮೆಟ್ರೋದಲ್ಲಿ ಎಲ್ಲ ಲೇನ್ ಏನಿದೆ, ಗ್ರೀನು, ಪರ್ಪಲ್ಲು, ಯೆಲ್ಲೋ, ಎಲ್ಲ ಲೇನ್ಗಳಲ್ಲೂ ಕೂಡ ಈ ಥರದ ಜಾಗೃತಿ ಘೋಷಣೆಗಳನ್ನು ಪ್ಲೇ ಮಾಡಲಾಗ್ತಾ ಇದೆ. ಯಾಕಂತಂದರೆ ಮೆಟ್ರೋದಲ್ಲೂ ಕೂಡ ಯೂಶಲಿ ಮೆಟ್ರೋದಲ್ಲಿ ನೀವು ಎಂಟ್ರಿ ಆಗ್ತಿದ್ದಂಗೆ ಟಿಕೆಟ್ ತೊಗೊಂಡು ನೀವು ಪ್ಲ್ಯಾಟ್ಫಾರ್ಮ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ತಪಾಸಣೆ ಮಾಡ್ತಾರೆ. ನಿಮ್ಮ ಬ್ಯಾಗು, ಲಗೇಜು ಏನೇನಿರುತ್ತೆ ಪ್ರತಿಯೊಂದು ಸ್ಕ್ಯಾನ್ ಆಗುತ್ತೆ. ಅದರಲ್ಲಿ ಏನಾದರೂ ಸ್ಫೋಟಕ ವಸ್ತುಗಳಿದ್ರೆ ಅಥವಾ ಬೇರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಆ ಥರದ್ದು ಏನಾದರೂ ಇದ್ದರೆ, ಇನ್ಫ್ಲೇಮಬಲ್ಸ್ ಐಟಮ್ಸ್ಗಳಿದ್ರೆ ಅದೆಲ್ಲವನ್ನು ಕೂಡ ಕ್ಯಾರಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದು ಮುಂಚೆಯಿಂದಲೂ ಕೂಡ ಇದೆ. ಬಟ್ ಈಗ ಆ್ಯಸ್ ಯೂಶುವಲ್ ಆಗಿರುವಂತಹ ಸೆಕ್ಯೂರಿಟಿ ಏನಿದೆ ಈಗ ಸ್ವಲ್ಪ ಅದು ಬಿಗಿಗೊಳಿಸಿದ್ದಾರೆ. ಆಮೇಲೆ ಬರುವಂಥ ಪ್ರಯಾಣಿಕರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ನಮ್ಮ ಮೆಟ್ರೋದಲ್ಲಿ ಮಾಡಲಾಗ್ತಾ ಇದೆ. ಎಲ್ಲ ಲೇನ್ಗಳಲ್ಲಿ ಹಳದಿ ಮಾರ್ಗ, ಪರ್ಪಲ್ ಲೇನು, ಆಮೇಲೆ ಗ್ರೀನ್ ಲೈನ್ ಏನಿದೆ ಆ ಮೆಟ್ರೋಗಳಲ್ಲಿ ಹೈ ಅಲರ್ಟನ್ನು ಘೋಷಿಸಲಾಗಿದೆ. ಅದರ ಜೊತೆಗೆ ಪ್ರಯಾಣಿಕರಿಗೆ ಜಾಗೃತಿ ಮೂಡಿಸ್ತಾ ಇರೋದು ಒಂದು ಕಡೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ, ಅದರ ಜೊತೆಗೆ ರೈಲ್ವೆ ಸ್ಟೇಷನ್ನು, ಏರ್ಪೋರ್ಟು, ಬಸ್ ಸ್ಟ್ಯಾಂಡು, ಮೆಜೆಸ್ಟಿಕ್ಕು, ಈ ಥರ ಎಲ್ಲೆಲ್ಲಿ, ಯಾಕಂತಂದರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾ ಇರ್ತಾರಲ್ಲಿ, ಹೆಚ್ಚು ಜನನಿಬಿಡ ಪ್ರದೇಶ ಅದು. ಅಲ್ಲೆಲ್ಲ ಕಟ್ಟೆಚ್ಚರ ವಹಿಸಿದ್ದಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ. ಅವರ ಬ್ಯಾಗ್ಗಳನ್ನು, ಅವರ ಲಗೇಜ್ಗಳನ್ನು ಚೆಕ್ ಮಾಡ್ತಾರೆ. ಆಮೇಲೆ ಹಿಂದೆ ಹೇಗೆ ಮಾಡ್ತಾ ಇದ್ರು ಅದಕ್ಕಿಂತ ಜಾಸ್ತಿ ಹೆಚ್ಚಿನ ಮುತುವರ್ಜಿಯಿಂದ ಈಗ ಚೆಕಿಂಗ್ ಮಾಡುವಂಥ ಕೆಲಸಗಳಾಗ್ತಾ ಇರೋದು. ಯಾಕಂತಂದರೆ ಬೆಂಗಳೂರಲ್ಲೂ ಕೂಡ ಈಗ ಹೈ ಅಲರ್ಟ್ ಆಗಿದ್ದಾರೆ. ನಿನ್ನೆ ಈ ಒಂದು ಘಟನೆ ಸಂಭವಿಸಿದ ಬೆನ್ನಲ್ಲೇ CM ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಏರ್ಪೋರ್ಟು, ನಮ್ಮ ಮೆಟ್ರೋ ಎಲ್ಲ ಭಾಗದಲ್ಲೂ ಕೂಡ ಭದ್ರತೆಯನ್ನ ಬಿಗಿಗೊಳಿಸಿದ್ದಾರೆ. Suspicious articles looking like briefcase, bags, toy, thermos, transistor, etc. That could be bomb. Beware of any unattended or suspicious articles looking like briefcase, bags, toy, thermos, transistor, etc. That could be bomb. Beware of any unattended or suspicious articles looking like briefcase, bags, toy, thermos, transistor, etc. That could be bomb.